ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರೆಲ್ಲ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್, ಅಮಾವಾಸ್ಯೆಯ ರಾತ್ರಿ ನಿಮ್ಮ ಭಾಗ್ಯ ಬದಲಾಗಲಿದೆಯೇ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ಈ ಅಮಾವಾಸ್ಯೆ ರಾತ್ರಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ನಿಮ್ಮ ಭಾಗ್ಯ ಬದಲಾಗಲಿದೆಯಾ ಅನ್ನೋದು ನನ್ನ ಈ ರೀಡಿಂಗ್ ಆಗಿರುತ್ತೆ. ಮತ್ತು ಇಲ್ಲಿ ಯಾವ ರೀತಿಯ ಅಂತ ಹೇಳಿದರೆ, ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಇದು, ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಅಧ್ಯಾಯ ಅಂತ್ಯವಾಗಲಿದೆ ಅಥವಾ ಹೊಸ ಸುಂದರ ಆರಂಭ ಆಗಬೇಕು ಅಂತ ಕಾಯ್ತಿದ್ದೀರಾ? ಹಾಗಾದರೆ ಈ ಅಮಾವಾಸ್ಯೆ ಎನರ್ಜಿ ನಿಮಗಾಗಿ ಬಂದಿದೆ ಅಂತ ಹೇಳ್ಬೋದು. ಓಕೆನಾ? ಈ ಎನರ್ಜಿ ನಿಮಗೋಸ್ಕರನೇ ಬಂದಿದೆ. ಈ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆನ ನೋಡ್ತಾ ಇದೆ, ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಇಲ್ಲಿ ಬಾಗಿಲು ತೆರೆಯುವಂಥದ್ದಿದೆಯಾ ನೋಡೋಣ. ಸಂಪೂರ್ಣ ಮಾಹಿತಿಯನ್ನು ಈ ರೀಡಿಂಗಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಜನರಲ್ ಆಗಿರೋದ್ರಿಂದ ನಿಮಗೆ ಏನು ನಿಮ್ಮ ವೈಯಕ್ತಿಕವಾಗಿ ನೀವು ಅನುಭವಿಸ್ತಾ ಇರುವಂಥ ಯಾವುದೋ ಒಂದು ವಿಚಾರಕ್ಕೆ ಮಾತ್ರ ಇದು ರೆಸನೇಟ್ ಆಗುತ್ತೆ. ಅಲ್ಲಿ ರೆಸನೇಟ್ ಆದಾಗ ಓಕೆನಾ, ಈ ಎನರ್ಜಿನ ನೀವು ಕ್ಲೈಮ್ ಮಾಡಬೇಕಾಗುತ್ತೆ. ಓಕೆನಾ? ನೀವು ಈ ಎನರ್ಜಿನ ನಿಮ್ಮ ಭವಿಷ್ಯದ ನಿಮ್ಮ ಯಾವುದೋ ಒಂದು ಎನರ್ಜಿ ಇರುತ್ತೆ, ಆ ಎನರ್ಜಿನ ನಿಮಗೆ ಇಷ್ಟವಾದಂತಹ ದೈವ ಶಕ್ತಿಯನ್ನು ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ ಕಮೆಂಟ್ ಬಾಕ್ಸಲ್ಲಿ ಆ ಎನರ್ಜಿನ ನೀವು ಪಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕಾಗಿರುವಂಥದ್ದು ಅಥವಾ ನಿಮ್ಮ ಡೋರ್ ಓಪನ್ ಆಗುವಂಥದ್ದು, ಈ ಅಮಾವಾಸ್ಯೆ ನಂತರ ಆ ಡೋರ್ ಓಪನ್ ಆಗಬೇಕು ಅಂತ ನಿಮಗೇನಾದರೂ ಬಯಸಿದರೆ ಖಂಡಿತವಾಗಿಯೂ ಈ ಕಮೆಂಟ್ ಬಾಕ್ಸಲ್ಲಿ ನೀವು ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ ಎನರ್ಜಿನ ಸಹಿತ ಇಲ್ಲಿ ಪಡ್ಕೋಬಹುದು. ಓಕೆ, ಇಲ್ಲಿ ನನಗೆ ಈ ಎನರ್ಜಿ ಯಾವ ರೀತಿ ಕಾಣ್ತಾ ಇದೆಪ್ಪ ಅಂತ ಹೇಳಿದರೆ, ನಿಮ್ಮ ಪ್ರೀತಿ ಪಾತ್ರರ ಸುರಕ್ಷತೆ ಅಥವಾ ಯಶಸ್ಸಿನ ಕೀಲಿಕೈ ಎಲ್ಲಿದೆ ಅನ್ನೋದ್ರ ಬಗ್ಗೆ. ಅಂದರೆ ನೀವು ಯೋಚನೆ ಮಾಡ್ತಾ ಇರ್ಬೋದು, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ರೀತಿ ಇದೆ, ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ನನ್ನ ಜೊತೆ ಕರೆಕ್ಟ್ ಜೆನ್ಯೂನ್ ಆಗಿದ್ದಾರಾ ಅಥವಾ ಬೇರೆ ವ್ಯಕ್ತಿ ಜೊತೆ ಏನಾದರೂ ಸಂಪರ್ಕ ಇಟ್ಕೊಂಡಿದ್ದಾರಾ ಅಥವಾ ನಿಮ್ಮ ಫೈನಾನ್ಷಿಯಲಿ ನಾನು ಮಾಡ್ತಾ ಇರುವಂತಹ ಕೆಲಸ ಸರಿ ಇದೆಯಾ, ಅದರೆಲ್ಲ ರಿಸಲ್ಟ್ ನನಗೆ ಸಿಗುತ್ತಾ, ನಾನು ಹಾಕಿರುವಂಥ ಅಮೌಂಟಿಗೆ ನನಗೆ ಸರಿಯಾದ ರಿಸಲ್ಟ್ ನನಗೆ ಸಿಗುತ್ತಾ, ಈ ರೀತಿಯಾದಂತಹ ಎಷ್ಟೋ ವಿಚಾರಗಳಲ್ಲಿ ನಿಮಗೆ ಯೋಚನೆ ಮಾಡ್ತಾ ಇರುವಂಥದ್ದು. ಈ ಎನರ್ಜಿಯ ಪ್ರಕಾರ ನಿಮ್ಮೆಲ್ಲ ಅದೃಷ್ಟದ ಬಾಗಿಲುಗಳು ಅಂದರೆ ನೀವು ಅಂದ್ಕೊಂಡಿರುವಂಥ ಎಷ್ಟೋ ವಿಚಾರಗಳಿಗೆ ಇಲ್ಲಿ ನಿಮಗೆ ಒಂದು ಆನ್ಸರ್ ಮತ್ತು ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ನಿಮ್ಮ ಮನಸ್ಸಲ್ಲಿ ಈ ರೀಡಿಂಗ್ ನೋಡುವಾಗ ನೀವು ನಂಬಿರುವಂತಹ ದೈವಶಕ್ತಿಯ ಒಂದು ಪ್ರಾರ್ಥನೆಯನ್ನು ಮಾಡುವ ಮುಖಾಂತರ ನೀವು ಈ ಎನರ್ಜಿನ ನೀವು ಪಡ್ಕೋಬೋದು. ಇಲ್ಲಿ ಫುಲ್ ಮೂನ್ ಇದೆ. ಓಕೆನಾ? ಆ ಕಾರ್ಡಿಂದ ಇವತ್ತು ನಿಮಗೆ ರೀಡಿಂಗ್ನ ತಗೋತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಅಮಾವಾಸ್ಯೆಯ ರಾತ್ರಿ ಅಂದರೆ ಇಂದಿನ ಅಮಾವಾಸ್ಯೆಯನ್ನು ನೀವು ನೋಡ್ತಾ ಇದ್ದೀರಾ. ಇವತ್ತಿನ ರಾತ್ರಿ ನಿಮ್ಮ ಜೀವನದಲ್ಲಿ ಬದಲಾಗುವಂತಹ ಭಾಗ್ಯ ಯಾವುದು? ಓಕೆನಾ? ನ್ಯೂ ಮೂನ್ ಇನ್ ಕ್ಯಾನ್ಸರ್ ಅಂತ ಬಂದಿದೆ. ಓಕೆನಾ? ನೀವು ಮತ್ತು ನಾನು ಆವಾಗಲೇ ಹೇಳಿದೆ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಯಾವ ರೀತಿಯಾದಂತಹ ಭಾವ ಇದೆ. ಇಲ್ಲಿ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮ್ಮ ಮೆಸೇಜ್ ಏನಾಗಿರುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಮನೆ ಮತ್ತು ಮನಸ್ಸಿನಲ್ಲಿ ಹೊಸ ಶಾಂತಿ ಪ್ರಾರಂಭವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ರಾಶಿಯ ಪ್ರಕಾರ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆನ ನೋಡ್ತಾ ಇದ್ದೀರಾ. ನೀವು ಸೇಫ್ ಆಗಿದ್ದೀರಾ. ನೀವು ಏನೇ ಒಂದು ಯೋಚನೆ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಯಾವುದೇ ಒಂದು ವಿಚಾರಕ್ಕೆ ನೀವು ಕುಟುಂಬ ಮತ್ತು ಮನೆ ಭದ್ರತೆ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ನಾನು ಪ್ರೀತಿ ಮಾಡುವಂತಹ ವ್ಯಕ್ತಿ ನನಗೆ ಕರೆಕ್ಟಾಗಿ ನಾನು ಅಂದ್ಕೊಂಡಿರೋ ರೀತಿ ಈ ಥರ ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇದೆಯಾ, ನಾನು ಅವರನ್ನು ಅಷ್ಟೊಂದು ಹಚ್ಕೊಂಡಿನಿ, ಅವ್ರು ನನ್ನ ಜೊತೆ ಚೆನ್ನಾಗಿದ್ದಾರೆ, ಅವ್ರು ಕರೆಕ್ಟಾಗಿದ್ದಾರೆ ನನ್ನ ಜೊತೆ ಅನ್ನುವಂತಹ ಮನಸ್ಥಿತಿ ಆಗಿರಬಹುದು, ಅಥವಾ ನಾನು ಆರೋಗ್ಯವಾಗಿದ್ದೀನಿ, ನಾನು ಸುರಕ್ಷತೆಯಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ ಅನ್ನುವಂಥದ್ದಾಗಿರ್ಬೋದು, ನನಗೆ ದೈವಶಕ್ತಿಯ ರಕ್ಷಣೆ ಇದೆಯಾ ಅಥವಾ ಇಲ್ವಾ ಅಂತ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ರಿ ಅಂದರೆ ನೀವು ಸೇಫ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇಲ್ಲಿ ನೀವು ಸೇಫ್ ಆಗಿದ್ದೀರಾ. ನಿಮ್ಮದೇ ಆದಂತಹ ಎನರ್ಜಿ ಏನಿದೆ, ನಿಮ್ಮ ಪ್ರೀತಿ ಪಾತ್ರರು
ನೀವು ಅವ್ರ ಬಗ್ಗೆ ಅನುಮಾನ ಪಡ್ತಾ ಇರುವಂಥದ್ದಾಗಿರ್ಬೋದು, ನೀವು ಅವ್ರ ಬಗ್ಗೆ ಬೇರೆ ಯಾವುದೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ವಿಷಯದಲ್ಲಿ ಬೇರೆ ಯಾರಾದರೂ ನಿಮ್ಮ ಮಧ್ಯೆ ಯಾರಾದರೂ ಬಂದಿರುವಂಥದ್ದಾಗಿರ್ಬೋದು, ಅಥವಾ ಈ ರೀತಿಯಾದಂಥ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಇಲ್ಲಿ ಫುಲ್ ಮೂನ್ ಎನರ್ಜಿ ಏನು ಹೇಳುತ್ತಪ್ಪ, ಇವತ್ತಿನ ರಾತ್ರಿ ಎನರ್ಜಿ ನಿಮಗೆ ಏನು ಹೇಳುತ್ತಪ್ಪ ಅಂದರೆ ನೀವು ಸೇಫ್ ಆಗಿದ್ದೀರಾ. ಓಕೆ, ನೀವು ಸುರಕ್ಷಿತವಾಗಿದ್ದೀರಾ. ನಿಮಗೆ ಒಂದು ಮೆಸೇಜ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಮನೆ ಮತ್ತು ಮನಸ್ಸಿನಲ್ಲಿ ಹೊಸ ಶಾಂತಿ ಪ್ರಾರಂಭವಾಗುವಂಥದ್ದು, ಒಂದು ಲೌಡ್ ಆಗಿರುವಂಥದ್ದು, ಒಂದು ಲವ್ ಕ್ರಿಯೇಟ್ ಆಗ್ತಾ ಇರುವಂಥದ್ದಾಗಿರ್ಬೋದು, ನಿಮ್ಮೆಲ್ಲರ ಮನಸ್ಥಿತಿ ಒಂದಾಗುವಂಥದ್ದಾಗಿರ್ಬೋದು. ಎಷ್ಟೋ ನೀವು ವಿಚಾರಗಳಿಗೆ ನೀವು ಒಂಥರ ಕಿರಿಕಿರಿನ ನೋಡಿದ್ದೀರಾ. ಓಕೆನಾ, ಇಲ್ಲಿ ಕಾಣ್ತಾ ಇರೋದು ಈ ಎನರ್ಜಿ ಏನಾಗುತ್ತೆ, ಕತ್ತಲೆಯಿಂದ ಬೆಳಕಿಗೆ. ಇವಾಗ ಕತ್ತಲೆ ಇದೆ, ನೆಕ್ಸ್ಟ್ ಬರೋದು ಬೆಳಕು. ಓಕೆನಾ, ಹುಣ್ಣಿಮೆ ಅಂತ ನಂತರ ಏನಾಗುತ್ತೆ, ನಿಮಗೆ ಬೆಳಕು ಬರುತ್ತೆ. ಕತ್ತಲೆಯಿಂದ ನೀವು ಬೆಳಕಿನ ಕಡೆ ಹೋಗ್ತಾ ಇದ್ದೀರಾ. ನಿಮ್ಮ ಜೀವನವೂ ಸಹಿತ ಅಷ್ಟೇ, ನೀವು ಒಂದು ಕತ್ತಲೆಯಿಂದ ಬೆಳಕಿನ ಕಡೆ ಹೋಗ್ತಾ ಇದ್ದೀರಾ. ಈ ಎನರ್ಜಿ ಏನೇ ಅಮಾವಾಸ್ಯೆಯಿಂದ ಬದಲಾವಣೆ ಏನಾಗ್ತಾ ಇದೆಯಪ್ಪ, ಅಲ್ಲಿರುವಂಥ ಎಷ್ಟೋ ನಕಾರಾತ್ಮಕ ಶಕ್ತಿಗಳು ನಿಮ್ಮಿಂದ ದೂರ ಆಗ್ತಾ ಇರುವಂಥದ್ದು, ನಿಮಗೆ ಒಂದು ಅವಕಾಶಗಳನ್ನು ಬ್ರಹ್ಮಾಂಡ ಒಂದು ದೈವಿಕ ರಕ್ಷಣೆ ಅಂತ ಹೇಳ್ಬೋದು, ನಿಮಗೆ ಒಂದು ಬೆಳಕನ್ನು ಕೊಡೋದಕ್ಕೆ ಆ ಎನರ್ಜಿನ ಚೇಂಜ್ ಮಾಡ್ತಾ ಇರುವಂಥದ್ದು, ಒಂದು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆನ ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಯಾರೆಲ್ಲ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿಯ ಮನಸ್ಥಿತಿನ ನೀವು ಏನಾದರೂ ಯೋಚನೆ ಮಾಡ್ತಾ ಇದ್ದೀರಿ ಅಂದರೆ ಖಂಡಿತವಾಗಿ ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದರೆ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ. ಆ ಎನರ್ಜಿ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆನಾ, ಇಲ್ಲಿ ನಿಮಗೆ ನಾವಾಗಲೇ ಹೇಳ್ತೀವಿ. ಓಕೆನಾ, ಇಲ್ಲಿ ಯಾವ ರೀತಿ ಅಂತ ಹೇಳಿದರೆ ನಿಮ್ಮದೇ ಆದಂತಹ ಅಂದರೆ ಅತ್ಯಂತ ಅಂತ್ಯ ಅಂತ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಒಂದು ವ್ಯಕ್ತಿಯಾಗಿರ್ಬೋದು, ಅಥವಾ ಒಂದು ಯಾವುದೋ ಒಂದು ನಿರ್ಧಾರ ಆಗಿರ್ಬೋದು, ಅಥವಾ ನಿಮ್ಮ ಹತ್ತಿರ ಅದು ಅದರಿಂದ ದೂರ ಆಗ್ತಾ ಇರುವಂಥದ್ದು, ಅಂದರೆ ಹತ್ತಿರದಲ್ಲಿದೆ. ನೀವು ಏನೇ ಒಂದು ಅದನ್ನು ದೂರ ಮಾಡುವಂಥ ಒಂದು ನಿರ್ಧಾರ ಮಾಡಿರುವಂಥದ್ದು. ಓಕೆನಾ, ಅದು ನಿಮ್ಮ ಜೀವನದಿಂದ ದೂರ ಆಗುವಂಥದ್ದು. ನೀವು ಏನೇ ಒಂದು ಅಂದ್ಕೊಂಡಿರ್ಬೋದು ನಿಮ್ಮ ಲೈಫಲ್ಲಿ. ನೋಡಿ, ನಾನು ಹೇಳ್ದಾಗಲೇ ನೀವು ಒಂದು ಕತ್ತಲೆಯಿಂದ ಬೆಳಕಿನ ಹತ್ತ ಹೋಗುವಂಥದ್ದು. ಇಲ್ಲಿ ನಿಮ್ಮ ಈ ಕಡೆ ಕತ್ತಲಿದೆ, ಆ ಕಡೆ ಬೆಳಕಿದೆ. ಕತ್ತಲಿಂದ ಬೆಳಕಿನ ಕಡೆ ಹೋಗ್ತಾ ಇರುವಂಥದ್ದು. ನಿಮಗೆ ನೀವು ಅಂದ್ಕೊಂಡಿರುವಂತಹ ಎನರ್ಜಿ ಏನಿದೆಯಪ್ಪ ಅಂತ ಹೇಳಿದರೆ ಗ್ರಹಣದ ಮೂನ್ ಅಂತ ಹೇಳ್ಬೋದು. ಓಕೆನಾ, ಇಲ್ಲಿ ಗ್ರಹಣ ನಿಮ್ಮ ಮೈಂಡಿಗೆ ಒಂದು ಗ್ರಹಣ ಹಿಡಿದಿರುವಂಥದ್ದು. ಅಂದರೆ ನೀವು ಅಂದ್ಕೊಂಡು ಅನುಮಾನ ಪಡೋದ್ರಿಂದ ಆಗಿರ್ಬೋದು, ಕಿರಿಕಿರಿ ಮಾಡ್ತಾ ಇರೋದ್ರಿಂದ ಆಗಿರ್ಬೋದು, ಒಂದು ಕಾರ್ಮಿಕ್ ಎನರ್ಜಿ ಇರ್ಬೋದು, ಒಂದು ಕಾರ್ಮಿಕ್ ಚಕ್ರ ಅಂತ್ಯ ಆಗುವಂಥದ್ದಾಗಿರ್ಬೋದು, ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಎನರ್ಜಿ ಅಂತ್ಯ ಆಗ್ತಾ ಇದೆ. ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಒಂದು ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರುವಂಥ ಎಷ್ಟೇ ಒಂದು ಕಷ್ಟ ಅಂದರೆ ಎಷ್ಟು ಪ್ರಯತ್ನ ಮಾಡಿದರೂ ಆ ಕೆಲಸ ಆಗಿಲ್ಲ ಅನ್ನುವಂತಹ ಸಿಚುವೇಶನ್ ನೀವು ಅನುಭವಿಸ್ತಾ ಇದ್ದೀರಾ, ಆ ಕೆಲಸ ಈ ಕ್ಷಣದಿಂದ ಅಂತ್ಯ ಆಗ್ತಾ ಇದೆ. ಒಂದು ಚಕ್ರ ಏನಾಗ್ತಾ ಇದೆ, ಅಂತ್ಯಗೊಳ್ತಾ ಇದೆ. ಅದರಿಂದ ನಿಮಗೆ ಒಂದು ಬೆಳಕನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ ಎನರ್ಜಿ ಏನು ಹೇಳುತ್ತಪ್ಪ, ನಿಮಗೆ ಈ ಅಮಾವಾಸ್ಯೆ ಕಳೆದ ಅಂದರೆ ಈ ರಾತ್ರಿಯಲ್ಲಿ ನಿಮ್ಮ ಜೀವನದಲ್ಲಿ ಏನು ಅಂತ್ಯ ಆಗ್ತಾ ಇದೆ, ನಿಮ್ಮ ರಿಲೇಷನ್ಶಿಪ್ಪಿಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ರೆ ಅಲ್ಲಿ ಅಂತ್ಯ ಆಗ್ತಿರ್ಬೋದು. ಒಂದು ಚಕ್ರ ಏನು ನಿಮ್ಮ ಚಕ್ರ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಇಲ್ಲಿ ಅಂತ್ಯ ಆಗ್ತಾ ಇದೆ. ಒಂದು ಮೂರನೇ ವ್ಯಕ್ತಿ ಅಂತ್ಯ ಆಗ್ತಾ ಇರುವಂಥದ್ದು, ಅಥವಾ ನಿಮ್ಮ ಕಾರ್ಮಿಕ್ ಹೀಲಿಂಗ್ ಏನಾದರೂ ಕಾರ್ಮಿಕಲ್ಲಿ ನೀವು ಅನುಭವಿಸ್ತಾ ಇದ್ರಿ, ಒಂದು ನೋವುಗಳನ್ನು ಪಡ್ತಾ ಇದ್ರಿ, ಆ ನೋವಿಂದ ಒಂದು ಮುಕ್ತಿ ನೋಡುವಂಥದ್ದಾಗಿರ್ಬೋದು. ಅಂದರೆ ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಡೀತಿದ್ದ ಗೊಂದಲ, ಕಷ್ಟ, ಅಥವಾ ಹಳೆಯ ಸಂಬಂಧ ಪರಿಸ್ಥಿತಿ ಈಗ ಒಂದು ಮುಕ್ತಾಯದ ಹಂತಕ್ಕೆ ಬಂದಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಈ ರಾತ್ರಿ, ಈ ಅಮಾವಾಸ್ಯೆಯ ರಾತ್ರಿಯಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಾಗಿಲು ತೆರೆಯಲು ಹಳೆಯದನ್ನು ಬಿಟ್ಕೊಡ್ಬೇಕಾಗುತ್ತೆ. ಇಲ್ಲಿ ನೀವು ಹಳೆಯದನ್ನು ಬಿಟ್ಕೊಡ್ತಾ ಇದ್ದೀರಾ ಅಷ್ಟೇ. ನಾನು ಆವಾಗಲೇ ಹೇಳಿದ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಎನರ್ಜಿನ ಬಿಟ್ಕೊಡ್ತಾ ಇದ್ದೀರಾ. ಆ ಹಳೆಯ ಎನರ್ಜಿ ಬಿಟ್ಟು ಹೋದ ನಂತರನೇ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ, ಇಲ್ಲಿ ನೆಕ್ಸ್ಟ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ ಒಂದು ಉರಿಯುವಂತಹ ತೀವ್ರವಾದ ಒಂದು ಕೆಲಸ ಅಂತ ಹೇಳೋದು. ಇಲ್ಲಿ ಮೇಷರಾಶಿಯವರು ಯಾರಾದರೂ ನೀವು ನೋಡ್ತಾ ಇದ್ರಿ ಅಂತ ಹೇಳಿದರೆ ಒಂದಿಲ್ಲಿ ಅಗ್ನಿ ತತ್ವದ ಎನರ್ಜಿ ಕಾಣ್ತಾ ಇದೆ. ಓಕೆನಾ, ನೀವು ಏನೋ ನಿಮ್ಮ ಜೀವನದಲ್ಲಿ ಒಂದು ಕೋಪ, ಸಿಟ್ಟು, ಹಠ, ಆಮೇಲೆ ನಿಮಗೆ ಏನಾದರೂ ನಿಮ್ಮ ಜೀವನದಲ್ಲಿ ಬಿಡಬೇಕಾಗಿರುವಂಥದ್ದು, ಇಲ್ಲಿ ನಾನು ಅದೇ ಹೇಳಿದೆ, ಹಳೆಯದನ್ನು ಬಿಡಬೇಕಾಗತ್ತೆ. ಹಳೆಯದು ಯಾವುದೇ ಒಂದರಲ್ಲಿ ಎಷ್ಟೇ ಕೆಟ್ಟ ದುಷ್ಟ ಚಟಗಳಾಗಿರ್ಬೋದು, ಕೆಟ್ಟ ವರ್ತನೆಗಳಾಗಿರ್ಬೋದು, ಅಥವಾ ನಿಮ್ಮ ಮಾತುಗಳಿಂದ ನೀವು ಆಡ್ತಾ ಇರುವಂಥ ಎಷ್ಟೋ ವಿಚಾರಗಳು ಮತ್ತೊಬ್ಬ ವ್ಯಕ್ತಿಗೆ ನೋವಾಗ್ತಾ ಇರುವಂಥ, ನಿಮ್ಮನ್ನು ನೀವು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಇಲ್ಲಿ ಮೇಷರಾಶಿಯವರು ಯಾರಿದ್ದೀರಾ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ನೀವು ಈ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ. ಓಕೆನಾ,
ಇಲ್ಲಿ ಇನ್ಯಾವ ರೀತಿ ಅಂದರೆ ಮೇಷರಾಶಿಯವರಿಗೆ ಓಕೆನಾ, ಇಲ್ಲಿ ಒಂದು ಎನರ್ಜಿ ಯಾವ ರೀತಿಯಪ್ಪ ಅಂತ ಹೇಳಿದರೆ ಧೈರ್ಯವನ್ನು ಸೂಚಿಸುತ್ತೆ ಓಕೆನಾ, ಮತ್ತು ಕ್ರಾಂತಿ ಬೆಳಕನ್ನು ಸೂಚಿಸುತ್ತೆ. ನೀವು ಒಂದು ಒಳ್ಳೆಯ ಬೆಳಕಿನತ್ತ ಹೋಗ್ತಾ ಇದ್ದೀರಾ ಓಕೆನಾ. ಈ ಅಮಾವಾಸ್ಯೆ ನಂತರ ಏನಾಗ್ತಾ ಇದೆಯಪ್ಪ ಅಂದರೆ ನೀವು ಒಳ್ಳೆಯ ಬೆಳಕಿನತ್ತ ಹೋಗ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಒಂದು ಉಜ್ವಲವಾದ ಬೆಳಕು ಬರ್ತಾ ಇದೆ. ನೀವು ಅಂದ್ಕೊಂಡಿರುವಂತಹ ಎಷ್ಟೋ ವಿಚಾರ, ಫೈನಾನ್ಷಿಯಲ್ ಆಗಿರ್ಬೋದು, ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಕೆಲಸದ ವಿಚಾರವಾಗಿರ್ಬೋದು, ಅಥವಾ ಮತ್ತೊಬ್ಬ ವ್ಯಕ್ತಿ ಜೊತೆ ನೀವು ಸಂಪರ್ಕ ಇಟ್ಕೊಂಡಿರ್ಬೋದು. ಆ ವ್ಯಕ್ತಿಯಿಂದ ನಿಮಗೆ ಒಂದು ಪ್ರೀತಿಯ ಸಂಕೇತ ಆಗಿರ್ಬೋದು, ಒಂದು ಸಿಹಿ ಸುದ್ದಿ ಬರುವಂಥದ್ದಾಗಿರ್ಬೋದು, ಕೆಲಸದ ಆಪರ್ಚುನಿಟಿಗಳು ನಿಮ್ಮನ್ನು ಹುಡುಕಿ ಬರ್ತಾ ಇರುವಂಥದ್ದಾಗಿರ್ಬೋದು. ನೀವು ಏನೇನೆಲ್ಲ ನಿಮ್ಮ ಜೀವನದಲ್ಲಿ ಬೇಕು ಅಂದ್ಕೊಂಡಿದ್ದೀರಾ ಆ ಕೆಲಸಗಳಿಂದ ನಿಮಗೆ ಒಂದು ಬದಲಾವಣೆನ ನೋಡ್ತಾ ಇದ್ದೀರಾ. ಅಲ್ಲಿ ಬದಲಾವಣೆಗಳನ್ನು ನೀವು ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ನಿರ್ಧಾರ ಅಥವಾ ಘಟನೆಯನ್ನು ನೀವು ಕ್ಲೈಮ್ಯಾಕ್ಸ್ ಆಗಿ ತಲುಪೋದಿದೆ. ಅಂದರೆ ಕ್ಲೈಮ್ಯಾಕ್ಸ್ ನಿಮಗೆ ತೋರಿಸುತ್ತೆ ಓಕೆನಾ. ಇಲ್ಲಿ ಏನಾಗುತ್ತದಪ್ಪ ಅಂತ ಹೇಳಿದರೆ ಒಂದು ಕ್ಲೈಮ್ಯಾಕ್ಸ್ ಆಗಿ ನಿಮ್ಮ ಜೀವನದಲ್ಲಿ ಚೇಂಜಸ್ ಅನ್ನೋದು ನೋಡ್ತಾ ಇದ್ದೀರಾ. ನಿಮ್ಮ ಕೋಪ ಆಗಿರ್ಬೋದು, ಅಥವಾ ಅದು ಅವಸರ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಹಿಡಿದಿಟ್ಕೊಂಡಿದ್ದೀರಾ, ಅದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಧೈರ್ಯವಾಗಿ ಮುನ್ನುಗ್ಗಿ. ಇಲ್ಲಿ ಫೈರ್ ಅಂತ ಹೇಳಿದರೆ ನೀವು ಮುನ್ನುಗ್ಗಬೇಕು, ನೀವು ಆ್ಯಕ್ಷನ್ ತೊಗೋಬೇಕು. ನೀವು ಹಾಗೆ ಮನಸ್ಸಲ್ಲಿ ಇಟ್ಕೊಂಡು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಅದರಿಂದ ನೀವು ಏನೋ ತಗೋತಾ ಇಲ್ಲ ಅಂತ ಹೇಳಿದರೆ ಅದರಿಂದ ನೀವು ಹೊರ ಬರಬೇಕು ಓಕೆನಾ. ಇಲ್ಲಿ ಎನರ್ಜಿ 3 ಕಾರ್ಡಿಂದ ಯಾವ ಥರದ ಎನರ್ಜಿ ಬರ್ತಾ ಇದೆ ಅಂತ ಹೇಳಿದರೆ ನಿಮಗೆ ಹೇಳ್ತಾ ಇದ್ದಾರೆ ನಿಮಗೆ ಒಂದು ನಿಮ್ಮ ಸಂಬಂಧದಲ್ಲಿ ಒಂದು ಸುಧಾರಣೆಯನ್ನು ನೋಡ್ತಾ ಇದ್ದೀರಾ. ನೀವು ಒಂದು ಪ್ರೀತಿ ಪಾತ್ರದಿಂದ ನಿಮ್ಮ ಸಂಬಂಧದಲ್ಲಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಒಂದು ಎನರ್ಜಿನ ತುಂಬ ಲವ್ ಫೀಲ್ ಅಂದರೆ ನಿಮಗೆ ಒಂದು ಸಂತೋಷದ ವಿಚಾರಗಳಿಂದ ನೀವು ನೋಡ್ತಾ ಇರ್ಬೋದು, ಅಥವಾ ಒಂದು ಸೆಲೆಬ್ರೇಷನ್ ನೋಡ್ತಿರ್ಬೋದು. ಈ ಅಮಾವಾಸ್ಯೆ ರಾತ್ರಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುವಂಥದ್ದು. ಇಲ್ಲಿ ನಕಾರಾತ್ಮಕ ಶಕ್ತಿ ಏನಾಗ್ತಾ ಇದೆ ಅಂದರೆ ಸಂಪೂರ್ಣವಾಗಿ ಮುಕ್ತವಾಗ್ತಾ ಇದೆ. ಒಂದು ಸೈಕಲ್ ಎನರ್ಜಿ ಏನಿದೆ ನಿಮ್ಮ ಜೀವನದಲ್ಲಿ ಇರುವಂಥ ಕಾರ್ಮಿಕ್ ಎನರ್ಜಿ ಆಗಿರ್ಬೋದು, ಅಥವಾ ಕಾರ್ಮಿಕ್ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ನಿಮಗೆ ನಿಮ್ಮ ಜೊತೆ ಇರುವಂಥ ನೆಗೆಟಿವ್ ಆಗಿರ್ಬೋದು, ಒಂದು ಮುಕ್ತಿಯನ್ನು ಹೊಂದುತ್ತಾ ಇದೆ. ನಿಮ್ಮ ಜೀವನದಿಂದ ದೂರ ಆಗ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಅಥವಾ ನಿಮ್ಮ ಮಧ್ಯೆ ಯಾರೋ ಒಬ್ಬರು ಬಂದಿರ್ಬೋದು, ಆ ವ್ಯಕ್ತಿಯಿಂದ ನೀವು ನೋವು ಅನುಭವಿಸ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಯಾರೋ ದುಡ್ಡು ಕೊಡಬೇಕಾದಂಥ ವ್ಯಕ್ತಿ ನಿಮಗೆ ಬಂದು ದುಡ್ಡು ಕೊಡುವಂಥದ್ದಾಗಿರ್ಬೋದು. ಈ ರೀತಿಯಾದಂಥ ಎಷ್ಟೋ ನಿಮಗೆ ನಿಮ್ಮ ಪ್ರಾಬ್ಲಮ್ಸಿಗೆ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಮೇಷರಾಶಿಯವರು ಯಾರು ನೋಡ್ತಾ ಇದ್ದಾರೆ, ಮೇಷರಾಶಿಯವರಿಗೆ ಇದು ರೆಸನೇಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವ ಕಾರ್ಡ್ ಬರುತ್ತೆ ನೋಡೋಣ. ಇಲ್ಲಿ ಮೇಷರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಕಮೆಂಟ್ ಬಾಕ್ಸಲ್ಲಿ ಮೇಷ ಅಂತ ಹಾಕಿ, ಅಂದರೆ ನಿಮ್ಮ ರಾಶಿಯ ನೇಮನ್ನು ಹಾಕಿ ಇಲ್ಲಿ ಆ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಓಕೆ. ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ನೋಡ್ತಾ ಇದ್ದೀರಾ. ಈ ಅಮಾವಾಸ್ಯೆಯ ರಾತ್ರಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆನ ನೋಡ್ತಾರೆ, ಒಂದು ಬೆಳಕಿನ ಶಕ್ತಿಯನ್ನು ನೋಡ್ತಾ ಇದ್ದೀರಾ. ನೀವು ಅಂದ್ಕೊಂಡಿರುವಂಥ ಕೆಲಸದಲ್ಲಿ ನೀವು ಇಲ್ಲಿಯವರೆಗೂ ಎಷ್ಟೋ ಅಡೆತಡೆಗಳನ್ನು ನೋಡ್ತಾ ಇದ್ದೀರಾ, ಕಷ್ಟಗಳನ್ನು ನೋಡಿದ್ದೀರಾ. ಅದರಿಂದ ಈ ಅಮಾವಾಸ್ಯೆ ನಂತರ ಆ ಎನರ್ಜಿಗೆ ಏನಾಗ್ತಾ ಇದೆ, ಕ್ಲೈಮ್ ಆಗ್ತಾ ಇದೆ, ಒಂದು ಪಾಸಿಟಿವ್ ಆಗ್ತಾ ಇದೆ. ಆ ಪಾಸಿಟಿವ್ ಎನರ್ಜಿ ನಿಮ್ಮ ಜೀವನದಲ್ಲಿ ಒಂದು ಧನಾತ್ಮಕವಾಗಿ ಕನ್ವರ್ಟ್ ಆಗ್ತಾ ಇದೆ. ಅಂದರೆ ಒಂದು ಸಮೃದ್ಧಿ ಮತ್ತು ಒಂದು ಸಂಪತ್ತು, ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ನಂಬಿಕೆ ಏನಿದೆ ಅದು ನಿಮ್ಮ ಜೀವನದಲ್ಲಿ ದುಪ್ಪಟ್ಟಾಗ್ತಾ ಇದೆ. ಒಂದು ಬದಲಾವಣೆನ ಹೊಂದುತ್ತಾ ಇದ್ದೀರಾ. ಮತ್ತು ಇಲ್ಲಿ ನೀವು ಏನಾದರೂ ಕೆಲಸಗಳಲ್ಲಿ ಅಡೆತಡೆಗಳನ್ನು ನೋಡ್ತಾ ಇದ್ದೀವಿ ಅಂದರೆ ನೀವು ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೇಷರಾಶಿಯವರು ಯಾರೆಲ್ಲ ನೋಡ್ತಾ ಇದ್ದೀರಾ, ಅಥವಾ ಬೇರೆಯವರು ಸಹಿತ ಇಲ್ಲಿ ಬೇರೆ ಕ್ಯಾನ್ಸರ್ ಸಹಿತ ಇದೆ ಓಕೆನಾ. ನಿಮ್ಮ ಜೀವನದಲ್ಲಿ ಸಹಿತ ಒಂದು ಬದಲಾವಣೆನ ನೋಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ. ನೆಕ್ಸ್ಟ್ ಕಾರ್ಡ್ ಏನಾಗುತ್ತೆ, ಇಲ್ಲಿ ಏನು ಬರ್ತಾ ಇದೆಪ್ಪ ಅಂತ ಹೇಳಿದರೆ ನಿಮ್ಮ ಎನರ್ಜಿ ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ ನೀವು ಒಂದು ಫ್ರೀಡಮ್ ಆಗ್ತಾ ಇದೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಸ್ವತಂತ್ರವನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಶಕ್ತಿಯ ವೇಗವನ್ನು ನೋಡ್ತಾ ಇದ್ದೀರಾ. ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಶಕ್ತಿ ಎನರ್ಜಿ ಕನೆಕ್ಟ್ ಆಗಿದೆ ಓಕೆನಾ. ಈ ಕಾರ್ಡ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಇವಾಗ ನೀವು ಅನುಭವಿಸ್ತಾ ಇರುವಂಥ ಎಷ್ಟೋ ವಿಚಾರಗಳಲ್ಲಿ, ಎಷ್ಟೋ ಕಷ್ಟಗಳಲ್ಲಿ ಇಲ್ಲಿ ಅದೇ ಹೇಳ್ತಾನೆ ಬಂದಿದೆ, ಆವಾಗಲಿಂದನೂ ಸಹಿತ ಅದೇ ಹೇಳ್ತಾ ಬಂದಿದೆ. ನೀವು ಒಂದು ಶಕ್ತಿಯಿಂದ ಮುಕ್ತರಾಗ್ತಾ ಇರುವಂಥದ್ದು, ಅಂದರೆ ನೀವು ಒಂದು ಸ್ವತಂತ್ರರಾಗ್ತಾ ಇದ್ದೀರಾ. ಎಷ್ಟೋ ಅಡೆತಡೆಗಳನ್ನು ನೋಡ್ತಾ ಬಂದಿದ್ದೀರಾ, ಕಷ್ಟಗಳನ್ನು ನೋಡ್ತಾ ಬಂದಿರಾ, ನೆಗೆಟಿವ್ ಎನರ್ಜಿನ ನೋಡ್ತಾ ಬಂದಿರಾ. ನೀವು ಹೋಗ್ತಾ ಇರೋ ಇಲ್ಲಿ ಎಷ್ಟೋ ದಾರಿಗಳಲ್ಲಿ ಎಷ್ಟೋ ಸವಾಲುಗಳನ್ನು ಎದುರಿಸಿದ್ದೀರಾ. ಆ ಸವಾಲುಗಳನ್ನು ಎದುರಿಸಿ ನೀವು ಮುಂದೆ ಹೋಗಿ ಸಹಿತ ನಿಮ್ಮ ಗುರಿಯನ್ನು ನೀವು ತಲುಪೋದಂತಹ ಎಷ್ಟೋ ಪ್ರಯತ್ನಗಳನ್ನು ಸಹಿತ ನೀವು ಮಾಡಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಆಸೆಗಳಾಗಿರ್ಬೋದು ಮತ್ತು ಕನಸುಗಳಾಗಿರ್ಬೋದು ನನಸಾಗುವ ಹಂತದಲ್ಲಿ ಇದ್ದೀರಾ ಅನ್ನೋದನ್ನು ಹೇಳ್ತಾ ಇದ್ದಾರೆ.
ಅಂದರೆ ನೀವು ವೇಗವಾಗಿ ಬೆಳೆಯುವಂಥದ್ದು. ನೀವೇನೋ ಒಂದು ಕೆಲಸ ಮಾಡ್ತಾಯಿದ್ದೀರಾ, ನೀವು ಒಂದು ನಿಮ್ಮದೇ ಆದಂಥ ಸ್ವಂತ ಉದ್ಯೋಗನ ಹಾಕ್ಕೊಂಡಿದ್ದೀರಾ, ಅಲ್ಲಿ ನೀವು ಒಂದು ಸಕ್ಸಸ್ಸನ್ನು ನೋಡ್ತಾ ಇದ್ದೀರಾ, ಒಂದು ಎನರ್ಜಿ ಏನಾಗ್ತಾಯಿದೆ ಅಂತ ನಿಮ್ಮದೇ ಆದಂತಹ ಒಂದು ಪಾಸಿಟಿವ್ ಆಗಿರುವಂತಹ ಎನರ್ಜಿ ಕಾಣ್ತಾ ಇದೆ. ಒಂದು ನೀವು ಅಂದ್ಕೊಂಡ್ರೆ ನೀವು ಬೆಳೀತಾ ಇರುವಂಥದ್ದು, ನಿಮ್ಮ ಬೆಳವಣಿಗೆ, ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬೆಳವಣಿಗೆಯನ್ನು ನೋಡ್ತಾ ಇದ್ದೀರಾ. ಇಲ್ಲಿಯವರೆಗೂ ನೀವು ಕಂಡಿರದೇ ಇರುವಂಥ ಎಷ್ಟೋ ಬದಲಾವಣೆಗಳನ್ನು ನೋಡ್ತಾ ಇದ್ದೀರಾ. ಫೈನಾನ್ಷಿಯಲ್ ಆಗಿರ್ಬೋದು, ಕೆರಿಯರಲ್ಲಾಗಿರ್ಬೋದು. ನೀವು ಇಷ್ಟು ದಿನ ಏನೋ ಪರಿಶ್ರಮ ಹಾಕಿದರೆ ಅದು ವ್ಯರ್ಥ ಆಗಿಲ್ಲ ಅಂತ ಹೇಳಿದರೆ ಪ್ರಪಂಚವು ನಿಮ್ಮ ಪರವಾಗಿ ನಿಲ್ಲುವಂಥದ್ದು, ಪ್ರಪಂಚವು ನಿಮ್ಮ ಕೆಲಸಕ್ಕೆ ನಿಮ್ಮ ಪರವಾಗಿ ಕೆಲಸ ಮಾಡುವಂಥದ್ದು. ಎನರ್ಜಿ ಹೇಗಾಗ್ತಾ ಇದೆ ಅಂತ ಸ್ಪೀಡ್ ಆಗ್ತಾ ಇದೆ. ಓಕೆನಾ? ನೀವು ಅಂದ್ಕೊಂಡಿರುವಂತಹ ಎಷ್ಟೋ ಕೆಲಸಗಳು ನಿಮ್ಮ ಜೊತೆ ಒಂದು ವೇಗದ ರಿಸಲ್ಟನ್ನು ಕೊಡ್ತಾ ಇರುವಂಥದ್ದು, ವೇಗವಾಗಿ ನಿಮ್ಮ ಜೀವನವನ್ನು ಬದಲಾವಣೆ ನೋಡ್ತಾ ಇರುವಂಥದ್ದು. ಅಂದರೆ ನೀವೀಗ ಫ್ರೀಡಮಾಗಿ ಒಬ್ಬರು ಒಂಟಿಯಾಗಿ ಹೋರಾಡ್ತಾ ಇದ್ದೀರಾ. ಯಾವುದೇ ಒಂದು ಕೆಲಸ ಅದು ಎಷ್ಟೋ ಸವಾಲುಗಳು ಸಹಿತ ನಿಮ್ಮ ಎದುರಿಗೆ ಬಂದಿದೆ. ಆ ಸವಾಲುಗಳನ್ನು ನುಗ್ಗಿ ನೀವು ಮುಂದೆ ಹೋಗಿದ್ದೀರಾ. ಓಕೆನಾ? ಅಲ್ಲಿ ನೀವು ಮುಂದೆ ಹೋಗಿರೋದ್ರಿಂದ ಏನಾಗುತ್ತಪ್ಪ ಅಂದರೆ ಇಡೀ ಪ್ರಪಂಚವೇ ನಿಮ್ಮ ಪರವಾಗಿ ಕೆಲಸ ಮಾಡುವಂಥದ್ದು, ದೈವಶಕ್ತಿಯು ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಒಂಟಿಯಾಗಿ ನಾವು ಏನೇ ಒಂದು ಕೆಲಸ ಮಾಡ್ತಾಯಿದ್ದೀವಿ, ಯಾರೂ ನಮಗೆ ಸಪೋರ್ಟಿವ್ ಆಗಿ ಬಂದಿಲ್ಲ ನಾವು ಅಂತ ಹೇಳಿ ಕೊರಗ್ತಾ ಕೂರುವ ಬದಲು ನೀವು ಹೋಗ್ತಾ ಇದ್ದೀರಾ, ನಿಮ್ಮದೇ ಎಫರ್ಟನ್ನು ಹಾಕ್ತಾ ಇದ್ದೀರಾ, ನಿಮ್ಮದೇ ಆದಂತಹ ಕೆಲಸದಲ್ಲಿ ಮುಂದೆ ಹೋಗ್ತಾ ಇದ್ದೀರಾ. ಆ ಕೆಲಸ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ ನೀವು ಹಾಕಿರುವಂತಹ ಪರಿಶ್ರಮ ಏನಾಗಿದೆ, ಆ ಶ್ರಮ ವ್ಯರ್ಥ ಆಗಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೀವು ಹತ್ತಿರದಲ್ಲಿದ್ದೀರಾ, ನಿಮ್ಮ ಯಶಸ್ಸಿನ ಹತ್ತಿರದಲ್ಲಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಹತ್ತಿರದಲ್ಲಿ ಅಂದರೆ ಅತಿ ವೇಗವಾಗಿ ಹೋಗ್ತಾ ಇದೆ. ನಿಮ್ಮ ರಿಸಲ್ಟ್ ನಿಮ್ಮ ಹತ್ತಿರದಲ್ಲೇ ಇದೆ. ಒಂದು ಮೆಟ್ಲು ಅಷ್ಟೇ ನೀವು ಹತ್ತಿರುವಂಥದ್ದು. ಎಷ್ಟೋ ಸುಮಾರು ಮೆಟ್ಲುಗಳಲ್ಲಿ ಇನ್ನು ಒಂದು ಮೆಟ್ಲಲ್ಲಿ ನೀವು ಇದ್ದೀರಾ. ಇಷ್ಟೋ ಸವಾಲುಗಳನ್ನು ದಾಟಿ ನೀವು ಬಂದಿರೋದ್ರಿಂದ ನಿಮ್ಮ ಕಷ್ಟಗಳಿಗೆ ನಿಮ್ಮ ಪರಿಶ್ರಮ ವ್ಯರ್ಥ ಆಗಿಲ್ಲ ಅನ್ನೋದನ್ನೇ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನಿಮಗಾಗಿ ಯಾವ ಸಂದೇಶನ ಈ ಅಮಾವಾಸ್ಯೆ ನಂತರ ಯಾವ ಎನರ್ಜಿನ ತೋರಿಸ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ನೋಡೋಣ. ನ್ಯೂ ಮೂನ್ ಇನ್ ಲಿಯೋ ಅಂದರೆ ಇಲ್ಲಿ ಸಿಂಹ ರಾಶಿಯವರು ಇರ್ಬೋದು. ಸಿಂಹ ರಾಶಿಯವರಿಗೆ ಎನರ್ಜಿ ಯಾವ ರೀತಿ ಇದೆಪ್ಪ ಅಂತ ಹೇಳಿದ್ರೆ, ನಿಮ್ಮ ಸೃಜನಶೀಲತೆ ಅಂದರೆ ನೀವು ಇರುವಂಥ ನಿಮ್ಮ ಎಫರ್ಟ್ ಹೇಗಿರುತ್ತಪ್ಪ ಅಂತ ಹೇಳಿದರೆ ಒಂದು ಧೈರ್ಯವಾಗಿರುವಂಥದ್ದು, ನೀವು ನಾಯಕತ್ವದ ಗುಣವನ್ನು ಹೊತ್ತಿರುವಂಥದ್ದು, ಒಂದು ಸ್ವಯಂ ಪ್ರೀತಿಯನ್ನು ಬಲಪಡಿಸ್ಕೊಳ್ಳುವಂಥದ್ದಾಗಿರ್ಬೋದು. ಏನೇ ಬರಲಿ ನಿಮ್ಮ ಜೀವನದಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನೋದು ನಿಮ್ಮ ಕೀ ಆಗಿರುತ್ತೆ, ನಿಮ್ಮ ಸಕ್ಸಸ್ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಎಷ್ಟೋ ವಿಚಾರಗಳಲ್ಲಿ ಈಗ ಸಿಂಹ ಹೇಗಿರುತ್ತೆ, ಯಾರು ಬಂದರೂ ಏನೂ ಮಾಡ್ಕೊಳಕ್ಕಾಗಲ್ಲ, ಯಾರು ಬಂದರೂ ಏನು ಕೇಳೋಕ್ಕಾಗಲ್ಲ. ಓಕೆನಾ? ಇಲ್ಲಿ ನಿಮ್ಮ ಜೀವನದಲ್ಲಿಯೂ ಸಹಿತ ನೀವು ಅದನ್ನೇ ನೋಡ್ತಾ ಇದ್ದೀರಾ. ಓಕೆನಾ? ಒಂದು ಧೈರ್ಯಶಾಲಿಯಾಗಿದ್ದೀರಾ. ನೀವು ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಒಂದು ನಾಯಕತ್ವದ ಗುಣವನ್ನು ಹೊಂದಿದ್ದೀರಾ. ಆ ನಾಯಕತ್ವವನ್ನು ಎದುರಿಸುವಂಥ ಶಕ್ತಿ ನಿಮ್ಮಲ್ಲಿದೆ, ಸಾಮರ್ಥ್ಯ ನಿಮ್ಮಲ್ಲಿದೆ, ಒಂದು ಕಾನ್ಫಿಡೆನ್ಸ್ ಇದೆ. ನಿಮ್ಮ ಕಾನ್ಫಿಡೆನ್ಸೇ ನಿಮಗೆ ಒಂದು ಸಕ್ಸಸ್ ಕೀ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಅದೇ ಥರನೇ ನಿಮ್ಮ ಜೀವನವೂ ಸಹಿತ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಕಾನ್ಫಿಡೆನ್ಸೇ ನಿಮಗೆ ಒಂದು ಸಕ್ಸಸ್ಸನ್ನು ಕೊಡುತ್ತೆ. ಈ ಅಮಾವಾಸ್ಯೆಯನ್ನು ನಡೀತಾ ಇದೆ, ಈ ಅಮಾವಾಸ್ಯೆಯ ರಾತ್ರಿಯ ನಂತರ ನಿಮ್ಮ ಜೀವನದಲ್ಲಿ ಒಂದು ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುವಂಥದ್ದು, ನಿಮ್ಮ ಕೆಲಸದ ಮೇಲೆ ನೀವು ಇನ್ನೂ ಹೆಚ್ಚು ಆಸಕ್ತಿ ತೋರಿಸುವಂಥದ್ದು, ಒಂದು ಧೈರ್ಯವಾಗಿ ಮುನ್ನುಗ್ಗುವಂಥದ್ದು, ಈ ರೀತಿಯಾದಂತಹ ನಿಮ್ಮ ಬದಲಾವಣೆ, ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಸಹಿತ ಇಲ್ಲಿ ನೋಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೇನು ಹೇಳ್ತಾ ಬಿಟ್ಟಪ್ಪ ಅಂದರೆ, ನಿಮ್ಮನ್ನು ನೀವು ಕೀಳಾಗಿ ನೋಡ್ಕೋಬೇಡಿ ಅಂತ ಹೇಳ್ತಾರೆ. ಅಂದರೆ ನೀವು ಎಲ್ಲರಿಗಿಂತ ಶಕ್ತಿಶಾಲಿ. ಓಕೆನಾ? ಇಲ್ಲಿ ಲಿಯೋ ಅಂತ ಹೇಳಿದರೆ ಸಿಂಹ ಹೆಂಗಿರುತ್ತೆ, ಆ ಸಿಂಹ ಬಂತಂದರೆ ಅದರ ಗರ್ಜನೆ ಬೇರೆ ಥರ ಇರುತ್ತೆ. ಆ ಗರ್ಜನೆ ಹೇಗಿರುತ್ತಪ್ಪ ಅಂತ ಹೇಳಿದರೆ 4 ಜನನ ಎದುರಿಸುವಂತಹ ಶಕ್ತಿ ನಿಮಗೆ ಯೂನಿವರ್ಸ್ ಕೊಟ್ಟಿದೆ, ಬ್ರಹ್ಮಾಂಡ ನಿಮಗೆ ಕೊಟ್ಟಿದೆ. ಆ ಶಕ್ತಿಯನ್ನು ಯೂಸ್ ಮಾಡ್ಕೊಳ್ಳಿ. ಆ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ನಿಮ್ಮ ಜೀವನವನ್ನು ಬದಲಾವಣೆನ ನಾವು ಮಾಡ್ಕೊಳ್ಳಿ. ನೀವು ಸಕ್ಸಸ್ಸನ್ನು ಪಡೆಯೋದಕ್ಕೆ ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ನೀವು ಎಷ್ಟು ನಿಮ್ಮ ಮೇಲೆ ನೀವು ನಂಬಿಕೆ ಇಡ್ತೀರಾ, ಯೂನಿವರ್ಸ್ ಮೇಲೆ ನಂಬಿಕೆ ಇಡ್ತೀರಾ, ನೀವು ನಂಬಿರುವಂಥ ದೈವಶಕ್ತಿ ಮೇಲೆ ನಂಬಿಕೆ ಇಡ್ತೀರಾ, ಅಷ್ಟು ನಿಮ್ಮ ಧೈರ್ಯ ನಿಮ್ಮ ಜೀವನದಲ್ಲಿ ನಿಮ್ಮ ಬದಲಾವಣೆಯನ್ನು ನೋಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ನಿಮ್ಮ ಮೇಲೆ ನೀವು ನಂಬಿಕೆ ಇರಲಿ. ನಿಮ್ಮ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸಲು ಇದು ಒಂದು ಸೂಕ್ತ ಸಮಯ ಅಂತ ಹೇಳ್ಬೋದು. ನಿಮಗೆ ಕಾನ್ಫಿಡೆನ್ಸ್ ಏನಿದೆ, ನಿಮ್ಮ ಯಾವ ಕೆಲಸನೇ ಆಗಿರ್ಬೋದು, ಆ ಕಾನ್ಫಿಡೆನ್ಸ್ನಿಂದ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದನ್ನು ನೀವು ಮುಂದೆ ಹೋಗಿ
ಕ್ರಿಯೇಟ್ ಮಾಡಿ. ನೀನು ಏನು ಮಾಡೋದಕ್ಕೂ ನಾನು ರೆಡಿ ಇದ್ದೀನಿ. ನನ್ನ ಜೀವನದಲ್ಲಿ ನಾನು ಬದಲಾವಣೆನ ನೋಡ್ತೀನಿ, ನನ್ನ ಸಕ್ಸಸ್ಸನ್ನು ನೋಡ್ತೀನಿ, ನಾನು ಮುಂದೆ ಹೋಗ್ತೀನಿ ಅನ್ನುವಂಥ ಎಷ್ಟೋ ಆಸೆಗಳನ್ನು ಇಟ್ಟು ಮುಂದೆ ಹೋಗಿ ಹೆಜ್ಜೆ ಇಡಿ. ನೀವು ಮುಂದೆ ಹೆಜ್ಜೆ ಇಡಿ. ಇದು ಒಂದು ಸರಿಯಾದ ಸಮಯ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಸರಿಯಾದ ಸಮಯ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಯಾವ ರೀತಿ ಅಂತ ಹೇಳಿದರೆ, ನಿಮ್ಮ ಕಾನ್ಫಿಡೆನ್ಸಿಂದನೇ, ನಿಮ್ಮ ನಂಬಿಕೆಯಿಂದನೇ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ? ಓಕೆ, ಥ್ಯಾಂಕ್ ಯು. ಎನರ್ಜಿ ತುಂಬಾ ಇದೆ. ಆ ಎನರ್ಜಿ ಹೇಗಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನಾನು ಮಾತಾಡುವಂಥ ಎಷ್ಟೋ ಮಾತುಗಳು ನನ್ನೊಳಗೆ ಹೋಗ್ತಾ ಇದೆ, ಅಷ್ಟು ಎನರ್ಜಿ ಕ್ಲೈಮ್ ಆಗ್ತಾ ಇದೆ. ಈ ಎನರ್ಜಿನ ಪಡ್ಕೊಳ್ಳಿ. ನೀವು ಸಹಿತ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೋಡಿ ಅಂತಲೂ ಸಹಿತ ಇಲ್ಲಿ ಹೇಳ್ತಾ, ಇವತ್ತಿನ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ನೋಡೋಣ. ಬ್ರಿಂಗ್ ಲವ್ ಇನ್ ದ ಸಿಚುವೇಶನ್, ನ್ಯೂ ಮೂನ್ ಇನ್ ಅಕ್ವೇರಿಯಸ್. ಓಕೆನಾ? ಇಲ್ಲೇನು ಹೇಳುತ್ತೆ? ಇದು ಕುಂಭರಾಶಿಯವರು ಯಾರಿದ್ದೀರಾ, ನಿಮ್ಮ ಕುಂಭರಾಶಿಯವರು ಏನೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ರಾಶಿಯವರ ಎನರ್ಜಿ ಒಂದು ವಿಶಾಲ ಮನೋಭಾವ ಹೊಂದಿರುವಂಥದ್ದು, ಒಂದು ಪ್ರೀತಿಯಿಂದ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವಂತಹ ಶಕ್ತಿ ನಿಮ್ಮಲ್ಲಿದೆ ಅನ್ನೋದನ್ನು ಹೇಳ್ತಾ ಇದೆ. ಓಕೆನಾ? ನೀವು ಪ್ರೀತಿ ಮಾಡುವಂಥ ವ್ಯಕ್ತಿಯ ಜೊತೆ ಏನಾದರೂ ನೀವು ಮನಸ್ತಾಪ ಮಾಡ್ಕೊಂಡಿದ್ರಿ, ಏನೋ ಒಂದು ಕಿರಿಕಿರಿನ ನೋಡ್ತಾ ಇದ್ರಿ, ಅಥವಾ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನೋ ಒಂದು ಕೇವಲವಾಗಿ ಮಾತಾಡೋದ್ರಿಂದ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಏನೋ ಸುಮ್ಮನೆ ತಮಾಷೆಯಿಂದ ಏನೋ ಒಂದು ಗಲಾಟೆ ಮಾಡಿಕೊಂಡು ನಿಮ್ಮ ಜೊತೆ ದೂರ ಇರುವಂಥದ್ದಾಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಅನುಭವಿಸ್ತಾ ಇರುವಂಥದ್ದು, ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡುವಂತಹ ಶಕ್ತಿ ನಿಮಗಿದೆ. ಓಕೆನಾ? ಯಾವುದೇ ಘರ್ಷಣೆ ಆಗಿರ್ಬೋದು ಅಥವಾ ಗೊಂದಲವಿದ್ದರೆ ಆ ಅಹಂಕಾರದಿಂದ ಅಲ್ಲ, ಪ್ರೀತಿಯಿಂದ ಕರುಣೆಯಿಂದನೂ ಸಹಿತ ನೀವು ಬಗೆಹರಿಸ್ಕೋಬೋದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ, ನಿಮಗೆ ಒಂದು ಕಪ್ಪು ಚುಕ್ಕಿ ಅಷ್ಟೇ, ಅದು ತಾತ್ಕಾಲಿಕ ಅಲ್ಲ. ನಿಮ್ಮ ಜೀವನದಲ್ಲಿ ಏನೇ ಆಗಿರ್ಬೋದು, ಏನೇ ಆಗ್ತಾ ಇರ್ಬೋದು, ಅದು ಏನಪ್ಪ ಅಂತ ಹೇಳಿದರೆ, ನೀವು ಅಂದ್ಕೊಂಡಿರೋದಕ್ಕಿಂತ ನೀವು ಇನ್ನೂ ಇನ್ನೋಸೆಂಟ್. ಓಕೆನಾ? ನೀವು ಎಲ್ಲರನ್ನೂ ಪ್ರೀತಿಯಿಂದ ಎಲ್ಲರನ್ನೂ ಹ್ಯಾಂಡಲ್ ಮಾಡುವಂತಹ ಶಕ್ತಿ ನಿಮಗಿದೆ. ಆದರೆ ಸ್ವಲ್ಪ ನಿಮಗೆ ಯಾರೇ ಆದರೂ ಮನುಷ್ಯನಿಗೆ ಸಿಟ್ಟು ಬರೋದು ಸಹಜ ಅಲ್ವಾ? ಅದೇ ಸಿಟ್ಟನ್ನೇ ಒಂದು ದೊಡ್ಡ ವಿಪರೀತಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ಪ್ರೀತಿಯಿಂದ ಹ್ಯಾಂಡಲ್ ಮಾಡಿ. ಆ ಪ್ರೀತಿಯಿಂದ ಹ್ಯಾಂಡಲ್ ಮಾಡಿದರೆ ನಿಮ್ಮ ಜೀವನದಲ್ಲಿಯೂ ಸಹಿತ ಏನು ಬದಲಾವಣೆನ ನೋಡ್ತಾ ಇದ್ದೀರಾ. ಇಲ್ಲಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಇದು ಕನೆಕ್ಟ್ ಆಗುತ್ತೆ. ಏಕೆಂದರೆ ಇಲ್ಲಿ ನೀವು ಪ್ರೀತಿಯಿಂದ ಏನೇ ಒಂದೇ ಆಗಿರ್ಬೋದು, ಎಷ್ಟೇ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಏನೇ ಒಂದು ಕೆಲಸದ ವಿಚಾರ ಆಗಿರ್ಬೋದು, ನೀವೇನೋ ಹೊರಗೆ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ಇರುವಂಥ ವಾತಾವರಣವನ್ನು ಸಹಿತ ನೀವು ಹ್ಯಾಂಡಲ್ ಮಾಡುವಂಥ ಶಕ್ತಿ ಇದೆ ನಿಮಗೆ. ಒಂದು ಪ್ರೀತಿಯಿಂದ ಎಲ್ಲರನ್ನೂ ಪ್ರೀತಿಯಿಂದ ಗೆಲ್ಲೋದನ್ನು ನೀವು ನೋಡ್ಬೋದು. ಆ ರೀತಿಯಾದಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಓಕೆನಾ? ಇಲ್ಲಿ ಕುಂಭರಾಶಿಯವರು ಏನೆಲ್ಲ ನೋಡ್ತಾ ಇದ್ದೀರಾ, ಈ ಪರಿಸ್ಥಿತಿ ನಿಮ್ಮದಲ್ಲ. ಓಕೆನಾ? ಅದು ನೀವು ನಡ್ಕೊಳ್ತಾ ಇರುವ ರೀತಿ ನಿಮ್ಮದಲ್ಲ. ಓಕೆನಾ? ನಿಮ್ಮ ಎನರ್ಜಿ ಏನಾಗಿರುತ್ತಪ್ಪ ಅಂತ ಪ್ರೀತಿಯಿಂದ ನೀವು ನೋಡುವಂಥದ್ದು, ನೀವು ಎಲ್ಲರನ್ನೂ ಪ್ರೀತಿಯಿಂದ ನೋಡುವಂಥದ್ದು, ಪ್ರೀತಿ ತೋರಿಸುವಂಥದ್ದು, ಪ್ರೀತಿಯಿಂದ ಏನೇ ಒಂದು ಸಿಚುವೇಶನ್ ಬಂದರೂ ಬಗೆಹರಿಸ್ಕೊಳ್ಳುವಂತಹ ಶಕ್ತಿ, ಸಾಮರ್ಥ್ಯ ಯೂನಿವರ್ಸ್ ನಿಮಗೆ ಕೊಟ್ಟಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಏನು ನೀವು ಮಾಡ್ಕೋಬೇಕು ಈ ತಡರಾತ್ರಿಯಲ್ಲಿ, ಅಂದರೆ ಅಮಾವಾಸ್ಯೆ ತಡರಾತ್ರಿಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ಸಹಿತ ಒಂದು ಪ್ರೀತಿಯನ್ನು, ನೀವು ಅಹಂಕಾರವನ್ನು ಬಿಟ್ಟು ಒಂದು ಪ್ರೀತಿಯಿಂದ ನಡ್ಕೊಳ್ಳುವಂತಹ ನಿಮ್ಮಲ್ಲಿರುವಂತಹ ಬದಲಾವಣೆಯನ್ನು ನೀವು ನೋಡ್ತಾ ಇರುವಂಥದ್ದು. ಓಕೆನೇ? ನೆಕ್ಸ್ಟು ಕಾರ್ಡು, ನನಗೆ ಎನರ್ಜಿ ಇನ್ನೂ ಒಂದು ಕಾರ್ಡು ನೋಡೋಣ. ಲಾಸ್ಟ್ ಕಾರ್ಡ್ ಏನು ಹೇಳುತ್ತೆ ಅಂತ ಹೇಳಿ. ಇಲ್ಲಿ ಲಾಸ್ಟ್ ಕಾರ್ಡ್, ಥ್ಯಾಂಕ್ ಯು. ಓಕೆ, ನಿಮ್ಮ ಡ್ರೀಮ್ಸ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಓಕೆನಾ, ನಿಮ್ಮ ಕನಸುಗಳ ಮೇಲೆ ನಂಬಿಕೆ ಇಡಿ. ನಿಮ್ಮ ಡ್ರೀಮ್, ನಿಮ್ಮ ಮನಸ್ಸು ಅಂದರೆ ನೀವು ಹೋಗ್ತಾ ಇರುವಂಥ ದಾರಿ, ಅದರ ಮೇಲೆ ನೀವು ನಂಬಿಕೆ ಇಡಿ. ನಿಮ್ಮ ಹೊಸ ಎನರ್ಜಿ, ಆರಂಭದ ಭರವಸೆ, ಇದು ಎಲ್ಲರ ಪರವಾಗಿ. ಓಕೆನಾ? ಇಲ್ಲಿ ಏನೇನೆಲ್ಲ ಕಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಪರವಾಗಿ. ನಿಮ್ಮ ಕನಸುಗಳು ನಿಮ್ಮ ಎದುರಿಗೆ ಇದೆ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಇಲ್ಲಿ ಏಂಜಲ್ಸ್ ಸಹಿತ ನಿಮ್ಮ ಜೊತೆ ಇದ್ದಾರೆ. ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಎನರ್ಜಿನ ನೀವು ಈ ತಡರಾತ್ರಿ, ಅಮಾವಾಸ್ಯೆಯ ರಾತ್ರಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುವಂಥದ್ದು ಏನಪ್ಪ ಅಂತ ಹೇಳಿದರೆ, ನಿಮ್ಮ ಕನಸುಗಳ ಮೇಲೆ ನೀವು ನಂಬಿಕೆಯನ್ನು ಇಡಿ. ಯಾವುದೇ ಆಗಿರ್ಬೋದು. ಓಕೆನಾ? ಮನೆ ತೊಗೋತೀರಾ, ಓಕೆ. ಕಾರ್ ತೊಗೋತೀರಾ, ಓಕೆ. ಒಂದು ಹೊಸ ರಿಲೇಷನ್ಶಿಪ್ ಜೊತೆ ಚೆನ್ನಾಗಿರ್ತೀರಾ, ಓಕೆ. ನಿಮ್ಮ ಸಂಬಂಧಗಳು ಸುಧಾರಣೆ ಮಾಡ್ಕೋತಾ ಇದ್ದೀರಾ, ಖಂಡಿತವಾಗೂ ಸುಧಾರಣೆ ಆಗುತ್ತೆ. ಅಥವಾ ಆಸ್ತಿ ವಿಚಾರವಾಗಿ ಏನಾದರೂ ನೀವು ಏನೋ ಹೋರಾಡ್ತಾ ಇದ್ದೀರಾ, ಅದು ಸಹಿತ ನಿಮ್ಮ ಕಡೆ ಸಕ್ಸಸ್ ಆಗುತ್ತೆ. ಕೆರಿಯರ್ ವಿಚಾರದಲ್ಲಿ ಏನಾದರೂ ಹೊಸ ಜಾಬ್ ಆಗಿರ್ಬೋದು, ಅಥವಾ ಅಲ್ಲಿ ನೀವು ಇರುವಂತಹ ಜಾಗದಲ್ಲಿ ಒಂದು ಯಾವ ರೀತಿ ಅಂತ ಹೇಳಿದ್ರೆ
ಪ್ರಮೋಷನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಬೇರೆ ಯಾವುದೋ ಒಂದು ವಿಚಾರಕ್ಕೆ ನೀವು ಅಲ್ಲಿ ಬಡ್ದಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅಲ್ಲಿ ನೀವು ಸಕ್ಸಸ್ಸನ್ನು ನೋಡ್ತೀರಾ. ಮತ್ತು ನಿಮ್ಮ ಆಸೆ ಯಾವುದೇ ವಿಚಾರ ಆಗಿರ್ಬೋದು, ಓಕೆನಾ, ಆ ಎಲ್ಲ ವಿಚಾರಗಳಲ್ಲೂ ಸಹಿತ ಇಲ್ಲಿ ನೀವು ಬದಲಾವಣೆನ ನೋಡ್ತೀರಾ. ಈ ಎನರ್ಜಿ ಏನಾಗಿರುತ್ತಪ್ಪ ಅಂತ ಹೇಳಿದರೆ ನಿಮ್ಮ ಕನಸುಗಳು, ಓಕೆನಾ. ಈ ನಿಮ್ಮ ಕನಸುಗಳು ಯಾವ ರೀತಿ ಅಂತ ಹೇಳಿದರೆ, ನೀವು ಎಷ್ಟು ನಂಬ್ತೀರಾ, ನಿಮ್ಮ ಮೇಲೆ ನೀವು ಎಷ್ಟು ನಂಬ್ತೀರಾ, ಇಲ್ಲೆಲ್ಲನೂ ಬಂತು, ಓಕೆನಾ. ನಿಮ್ಮ ಸಂಬಂಧದಲ್ಲಿ ತುಂಬ ಚೆನ್ನಾಗಿ ಕಾಣ್ತೀರಾ, ತುಂಬ ಒಳ್ಳೆಯ ಸುಧಾರಣೆ ಇದೆ ಅಂತ ಹೇಳ್ತಾ ಬಂತು. ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ಅಂತ ಹೇಳ್ತು. ಒಂದು ಕತ್ತಲೆ ಕಳೆದು ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಬರ್ತಾ ಇದೆ. ಮೇಷರಾಶಿಯವರು ಆ್ಯಕ್ಷನ್ ತಗೋಬೇಕು ಅಂತ ಬಂತು. ಇಲ್ಲಿ ನಿಮ್ಮ ಸವಾಲುಗಳ ನಂತರ ನೀವು ನಿಮ್ಮ ಹತ್ತಿರದಲ್ಲಿದ್ದೀರಾ, ಯಾವುದೇ ಒಂದು ಸವಾಲುಗಳನ್ನಾಗಿರ್ಬೋದು ಹತ್ತಿರದಲ್ಲಿದ್ದೀರಾ ಅಂತ ಹೇಳ್ತಾ ಇದೆ. ಇಲ್ಲಿ ನಿಮ್ಮ ಕಾನ್ಫಿಡೆನ್ಸ್ನ ಹೆಚ್ಚಿಗೆ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನೇ ಬಂದರೂ ಸಹಿಸುವಂತಹ ಶಕ್ತಿ ನಿಮ್ಮಲ್ಲಿದೆ. ಆ ಶಕ್ತಿ ಏನಪ್ಪ ಅಂತ ಹೇಳಿದರೆ ಪ್ರೀತಿಯಿಂದ ಎಲ್ಲನೂ ಗೆಲ್ಬಹುದು ನೀವು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಓವರಾಲ್ ಎಲ್ಲರಿಗೂ ಬಂತು, ಓಕೆನಾ. ಇದು ಪ್ರತಿಯೊಂದು ವಿಚಾರನೂ ಸಹಿತ ನಿಮ್ಮ ಮನಸ್ಥಿತಿಗೆ ಬರುವಂಥದ್ದು. ಅಂದರೆ ಇದು ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನೀವು ಒಂದು ನಿಮ್ಮ ಡ್ರೀಮ್, ನಿಮ್ಮ ಕನಸನ್ನು ನೀವು ಈಡೇರಿಸ್ಕೊಳ್ಳುವಂತಹ ಸಮಯ ಇದಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆರಂಭದ ಭರವಸೆ ಮತ್ತು ನಂಬಿಕೆಯನ್ನು ಇಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನಿಮ್ಮ ಚಿಕ್ಕ ಕನಸುಗಳಾಗಿರ್ಬೋದು, ಅಥವಾ ನಿಮಗೆ ಇದು ಚಿಕ್ಕದಾಗಿರ್ಬೋದು, ಓಕೆ, ನಿಮ್ಮದು ಯಾವುದೇ ಒಂದು ಕನಸು ಆಗಿರ್ಬೋದು, ಒಂದು ಚಿಕ್ಕದಾಗಿ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಇಲ್ಲಿ ಆ ಚಿಕ್ಕದು ಒಂದು ದೊಡ್ಡ ವೃಕ್ಷವಾಗುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ತಾ ಇದೆ. ಬ್ರಹ್ಮಾಂಡದ ಮೇಲೆ ನಂಬಿಕೆ ಇಟ್ಟು ಮುನ್ನಡೆಯಿರಿ, ಓಕೆನಾ. ನೀವು ಬ್ರಹ್ಮಾಂಡದ ಮೇಲೆ ನಂಬಿಕೆ ಇಡಿ, ನೀವು ನಂಬಿರುವಂಥ ದೈವಶಕ್ತಿ ಮೇಲೆ ನಂಬಿಕೆ ಇಡಿ. ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗಿದು ಖಂಡಿತವಾಗಿಯೂ ನೀವಾಗೇ ಬಂದಿರೋದಲ್ಲ, ನಿಮ್ಮನ್ನು ಅರಸಿ ಇದು ಬಂದಿರುವಂಥದ್ದು. ಈ ವಿಡಿಯೋ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ. ಇಲ್ಲಿ ಚಿಕ್ಕದಾಗಿ ನಿಮಗೆ ಒಂದು ಸಜೆಷನ್ ಸಿಕ್ತು ಅಂತ ಹೇಳಿದ್ರೆ ಒಂದು ದೊಡ್ಡದಾದಂಥ ಬದಲಾವಣೆನ ನೋಡ್ತೀರಾ ನಿಮ್ಮ ಜೀವನದಲ್ಲಿ, ಓಕೆನಾ. ಪ್ರತಿಯೊಂದು ವಿಚಾರದಲ್ಲೂ ಸಹಿತ ಅಷ್ಟೇ, ನೀವು ಕಾರಣಗಳನ್ನು ಹುಡುಕೋದಲ್ಲ, ನಿಮ್ಮನ್ನು ನೀವು ಯಾವ ರೀತಿ ಬದಲಾವಣೆಯನ್ನು ನೀವು ಮಾಡ್ಕೋತೀರ ಅದ್ರ ಮೇಲೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನೋಡ್ತೀರಾ. ನೀವು ಬರೀ ಕಾರಣ ಹುಡುಕ್ತಾನೆ ಹೋದ್ರಿ ಅಂತ ಹೇಳಿದರೆ ಖಂಡಿತವಾಗಿಯೂ ಬದಲಾವಣೆ ಆಗೋದಿಲ್ಲ. ನಿಮ್ಮ ಮನಸ್ಥಿತಿ, ನಿಮ್ಮ ಜೀವನದಲ್ಲಿ ನಾನು ಯಾವ ರೀತಿ ಇರಬೇಕು, ನಾನು ಹೇಗೆ ಬದಲಾವಣೆ ಆಗಬೇಕು ಅನ್ನುವಂತಹ ಮನಸ್ಥಿತಿ, ನಿಮ್ಮ ಇಲ್ಲಿರುವಂಥ ಎಷ್ಟೋ ವಿಚಾರಗಳನ್ನು ನೀವು ಹೊರತುಪಡಿಸಿ, ಅಂದರೆ ಅದನ್ನೆಲ್ಲ ಹೊರಗಾಕಿ ಒಂದು ಪಾಸಿಟಿವ್ ಎನರ್ಜಿನ ನೀವು ಪಡ್ಕೋಬೇಕು. ಯಾವುದೇ ವಿಡಿಯೋ ನೋಡಿ, ಇದು ನನ್ನ ವಿಡಿಯೋ ಅಂತಲೇ ಅಲ್ಲ, ನೀವು ಯಾವುದೇ ಒಂದು ವಿಡಿಯೋ ನೋಡಿ, ಅಲ್ಲಿ ಒಂದು ಸಣ್ಣದಾದ ಒಂದು ವಿಚಾರ ತಗೊಳ್ಳಿ, ಅದರಿಂದ ನೀವು ಬದಲಾವಣೆ ಆಗಿ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ. ನೀವು ಬೇರೆಯವ್ರಿಗೋಸ್ಕರ ಬಂದಿಲ್ಲ, ನಿಮಗೋಸ್ಕರ ನೀವು ಬಂದಿರ. ಇಲ್ಲಿ ಹೇಳಿದೆ, ಓಕೆನಾ. ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲೀರಿ, ನಿಮ್ಮನ್ನು ನೀವು ಖುಷಿ ಪಡಿಸೋದನ್ನು ಕಲೀರಿ. ಬೇರೆಯವರಿಗೋಸ್ಕರನೇ ಹೊಡೆದಾಡಿ, ಬೇರೆಯವ್ರಿಗೋಸ್ಕರನೇ ಜೀವನ ಮಾಡೋಕ್ಕೆ ಹೋಗಿ ನಿಮ್ಮಲ್ಲಿರುವಂಥ ಎಷ್ಟೋ ಖುಷಿಗಳನ್ನು ನೀವು ಏನು ಮಾಡ್ತಾಯಿದ್ದೀರಾ, ನಿಮ್ಮ ಕನಸುಗಳನ್ನು ಏನು ಮಾಡ್ತಾಯಿದ್ದೀರ ಅಲ್ಲಿ ಸಾಯಿಸ್ಕೊತಾ ಇರುವಂಥದ್ದು. ಅದನ್ನು ಬಿಟ್ಟು ನಿಮಗೋಸ್ಕರ ಟೈಮ್ ಕೊಡಿ, ನಿಮಗೋಸ್ಕರ ಜೀವನ ಮಾಡಿ. ನಿಮ್ಮ ಜವಾಬ್ದಾರಿ ಏನಿದೆಯೋ ಅದು ಮಾಡೋದು ಸಹಜ, ಓಕೆನಾ. ಜವಾಬ್ದಾರಿಗಳನ್ನು ಬಿಟ್ಟು ನಾವು ಹೋಗೋಕ್ಕಾಗಲ್ಲ. ಆ ಜವಾಬ್ದಾರಿಗಳು ಎಷ್ಟಿದೆಯೋ ಅದನ್ನು ನಾವು ಮಾಡೋಣ. ಆದರೆ ನಮಗೂ ಅನ್ನೋದೇ ಅಂತಹ ಒಂದು ಟೈಮ್ ಇರುತ್ತೆ, ನಮಗೆ ಆದಂತಹ ಒಂದು ಪ್ರೀತಿ ಇರುತ್ತೆ. ಆ ಪ್ರೀತಿಗೋಸ್ಕರ ನೀವು ಬದುಕಿ, ಓಕೆನಾ. ಇಲ್ಲ ಹೇಳೋದು ಯಾಕಪ್ಪ ಇದನ್ನು ಹೇಳಿದೆ ಅಂತ ಹೇಳಿದರೆ, ನಾವು ಎಷ್ಟು ವಿಡಿಯೋ ನೋಡ್ತೀವಿ ಅಷ್ಟು ವಿಡಿಯೋದಲ್ಲಿ ಓಕೆ, ಆ ವಿಡಿಯೋದಲ್ಲಿ ಇದ್ರಾಗ ಉತ್ತರ ಸಿಗುತ್ತಾ, ನಾನು ಇನ್ನೊಂದು ವಿಡಿಯೋದಲ್ಲಿ ಉತ್ತರ ಸಿಗುತ್ತಾ, ಹಾಗೆ ಸಿಗುತ್ತಾ, ಇದು ಸಿಗುತ್ತಾ, ಏನಾಗುತ್ತೆ, ಆ ವ್ಯಕ್ತಿ ಬರ್ತಾರಾ, ಆ ವ್ಯಕ್ತಿ ಹೋಗ್ತಾರಾ, ನನ್ನ ಕಷ್ಟ ತಪ್ಪುತ್ತಾ ಹೋಗುತ್ತಾ, ಇದಲ್ಲ. ನೀವು ಬದಲಾವಣೆ, ಅಲ್ಲಿ ನೀವು ಒಂದು ವಿಚಾರನ ಹುಡುಕ್ತಾ ಇದ್ದೀರಾ ಅಂದರೆ ಆ ವಿಚಾರದಲ್ಲಿ ನೀವು ಬದಲಾವಣೆ ಆಗೋದು ಇರುತ್ತೆ, ಓಕೆನಾ. ಆ ಬದಲಾವಣೆನ ನೀವು ಸರಿ ಮಾಡ್ಕೊಳ್ಳಿ. ಆ ಬದಲಾವಣೆ ಸರಿ ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಬದಲಾವಣೆನ ನೋಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು, ಓಕೆ. ಮತ್ತು ನೆಕ್ಸ್ಟ್ ಏನು ಹೇಳುತ್ತೆ ನಿಮಗೆ, ನೆಕ್ಸ್ಟ್ ಎನರ್ಜಿ ಏನು ಹೇಳ್ತಾ ಇದೆ, ನಾನಿಲ್ಲಿ ಹೇಳ್ತಾ ಇರೋ ಎನರ್ಜಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನನಗೆ ಈ ಕ್ಷಣದಲ್ಲಿ ಆಗ್ತಾ ಇರುವಂಥ ಎನರ್ಜಿ ಏನಾಗಿದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಚಿಕ್ಕದು ದೊಡ್ಡದು ಒಂದು ಬದಲಾವಣೆ ಬರ್ತಾ ಇದೆ. ಅದನ್ನು ಸಂಪೂರ್ಣವಾಗಿ ಮನಸ್ಫೂರ್ತಿಯಾಗಿ ಸ್ವೀಕಾರ ಮಾಡಿ. ಅದು ಸ್ವೀಕಾರ ಮಾಡಿ ಯೂನಿವರ್ಸ್ ಏನು ಹೇಳುತ್ತೆ, ನಿಮಗೆ ನಂಬಿಕೆಯಿಂದ ಮುಂದೆ ಹೋಗಿ. ಇಲ್ಲಿ ನಿಮಗೆ ಹೇಳ್ತಾ ಇರೋದಷ್ಟೇ, ನಿಮ್ಮ ಕನಸುಗಳ ಮೇಲೆ ನಂಬಿಕೆ ಇದೆ. ಆ ಕನಸುಗಳು ನಿಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ. ನೀವು ಏನನ್ನು ಕಾಯ್ತಾ ಇದ್ದೀರಾ ಅದನ್ನು ನೀವು ಪಡ್ಕೊಳ್ಳೋದಕ್ಕೆ ನೀವು ನಂಬಿಕೆಯಿಂದ ಮುಂದೆ ಹೋಗಿ, ಬ್ರಹ್ಮಾಂಡವನ್ನು ನಂಬಿ, ನೀವು ನಂಬಿರುವಂಥ ದೈವಶಕ್ತಿನ ನಂಬಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಓಕೆ. ಈ ರೀಡಿಂಗ್
ಇದು ನಿಮಗಾಗಿತ್ತು. ಈ ರಾತ್ರಿ ತಡರಾತ್ರಿ ಅಂದರೆ ಅಮಾವಾಸ್ಯೆಯ ರಾತ್ರಿ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡ್ತಾ ಇದ್ದೀರಾ, ಯಾವ ಡೋರ್ ಓಪನ್ ಆಗ್ತಾ ಇದೆ ಅನ್ನೋದನ್ನು ನೀವು ನೋಡಿದ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ಚಾಟ್ ಮಾಡಿ. ನೀವು ನಿಮಗೆ ಯಾವ ದೈವಶಕ್ತಿ ಇಷ್ಟ ಆಗುತ್ತೋ ಆ ದೈವಶಕ್ತಿಯ ಹೆಸರನ್ನು ನೀವು ಚಾಟ್ ಬಾಕ್ಸಲ್ಲಿ ಹಾಕೋದ್ರಿಂದ ಈ ಎನರ್ಜಿನ ಸಹಿತ ನೀವು ಕ್ಲೈಮ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.